ಈಗ ನಾವು 2025ರ ಆಟೋ ಎಕ್ಸ್ಪೋ ಇದೀವಿ ಅಂಡ್ ಸ್ಕೋಡಾದವರು ಅವರ ಕಾಂಪ್ಯಾಕ್ಟ್ ಎಸ್ ಯು ವೆರಿ ಇಂಪ್ರೆಸಿವ್ ಆದಂತ ಕೈಲಾಕ್ ನ ಫೀಚರ್ ಮಾಡಿದ್ದಾರೆ. ಈ ವಿಡಿಯೋದಲ್ಲಿ ಕೈಲಾಕ್ ನ ಎಲ್ಲ ಡೀಟೇಲ್ಸ್ ಏನ್ ಸ್ಪೆಷಲ್ ಈ ಗಾಡಿಲಿ ಅಂತ ತೋರಿಸ್ತೀನಿ. ಪ್ಲಸ್ ಅವರ ಸ್ಟ್ರಕ್ಚರ್ ಇದೆ, ಇನ್ನೊಂದು ಗಾಡಿನೂ ಇದೆ ಸ್ಪೆಷಲ್ ಎಡಿಷನ್ ಕೂಡ. ಕಂಪ್ಲೀಟ್ ಡೀಟೇಲ್ಸ್ ನ ಕೊಡ್ತೀನಿ. ಅದಕ್ಕೂ ಮುಂಚೆ ಪ್ರದೀಪ್ ಆನ್ ವೀಲ್ಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಥಿಂಗ್, ಇದು ಇಂಡಿಯಾದಲ್ಲಿ ಸ್ಕೋಡಾದವರ ಮೋಸ್ಟ್ ಕಾಂಪ್ಯಾಕ್ಟ್ ಅಂದ್ರೆ ಸ್ಮಾಲೆಸ್ಟ್ ಕಾರ್ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಕುಶಾಕ್ ಪ್ಲಾಟ್ಫಾರ್ಮ್ ಅಲ್ಲ ಇರೋದು, ಬಟ್ ಇದನ್ನ ಇನ್ನೂ ಸ್ಮಾಲ್ ಮಾಡ್ಬಿಟ್ಟಿದ್ದಾರೆ. ಸೊ ಕಾಂಪ್ಯಾಕ್ಟ್ ಮಾಡ್ಬಿಟ್ಟಿದ್ದಾರೆ. ಸೊ ಅದರಿಂದ ಏನಾಗ್ತಿದೆ ಅಂದ್ರೆ ಪ್ರೈಸಿಂಗು ಚೆನ್ನಾಗಿ ಮಾಡಿದ್ದಾರೆ. ಬಟ್ ಅಡ್ವಾಂಟೇಜ್ ಏನ್ ಗೊತ್ತಾ, ಸೇಮ್ ಕುಶಾಕ್ ಪ್ಲಾಟ್ಫಾರ್ಮ್ ಅಲ್ಲ ಇರೋದು. ಸೊ ಅದರಿಂದ ಏನಾಗ್ತಿದೆ ಅಂದ್ರೆ ಇಲ್ಲಿ ನೋಡ್ಬೋದು ನೀವು 5 ಸ್ಟಾರ್ ರೇಟೆಡ್ ಕಾರ್. ಸೊ ಈ ಪ್ಲಾಟ್ಫಾರ್ಮ್ ಅಲ್ಲಿ ಸ್ಟ್ರೆಸ್ ಮೆಂಬರ್ಸ್ ಎಲ್ಲ ನೋಡ್ಬೋದು ಯಾವ ತರ ಇದೆ ಅಂತ. ಈಗಿನ ಕಾಲದಲ್ಲಿ ಈಗಿನ ಜನರೇಷನ್ ನೀವು ಕಾರ್ ತಗೊಂಡ್ರೆ ಸೇಫ್ ಕಾರ್ನ ತಗೊಳ್ಳೋದು, 5 ಸ್ಟಾರ್ ರೇಟೆಡ್ ಕಾರ್ನ ತಗೊಳ್ಳೋದು ವೆರಿ ಇಂಪಾರ್ಟೆಂಟ್. ಫ್ರಂಟ್ ಇಂದ ಸ್ಟಾರ್ಟ್ ಮಾಡೋಣ. ನಮಗೆ ಸ್ಕೋಡಾ ಲೋಗೋ ಕೊಟ್ಟಿದ್ದಾರೆ. ಈ ಗ್ರಿಲ್ ವೆರಿ ಸಿಮಿಲರ್ ಸ್ಕೋಡಾ ಗ್ರಿಲ್ ಹೇಳ್ಬೋದು. ಕಂಪ್ಲೀಟ್ LED ಟ್ರೀಟ್ಮೆಂಟ್ಸ್ ನ ಕೊಟ್ಟಿದ್ದಾರೆ, LED DRLs ಕೊಟ್ಟಿದ್ದಾರೆ, LED ಹೆಡ್ ಲ್ಯಾಂಪ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಮಗೆ ಸೆನ್ಸರ್ಸ್ ಇದೆ. ಬಟ್ ಏನ್ ಮಿಸ್ ಔಟ್ ಆಗ್ತಿದೆ ಅಂದ್ರೆ ನಮಗೆ 360 ಡಿಗ್ರಿ ಕ್ಯಾಮ್ರಾ ಎಲ್ಲ ಏನೂ ಇಲ್ಲ. ಇಲ್ಲೊಂಥರ ಪಿಯಾನೋ ಬ್ಲಾಕ್ ಫಿನಿಶ್ ನ ಕೊಟ್ಟಿದ್ದಾರೆ. ಸ್ವಲ್ಪ ಕ್ರೋಮ್ ತರ ರಿಫ್ಲೆಕ್ಟ್ ಆಗ್ತಾ ಇದೆ ಬ್ಯಾಡ್ಜ್ ಅಲ್ಲಿ ನೋಡಬಹುದು. ಫ್ರಂಟ್ ಗ್ರಿಲ್ ತುಂಬಾನೇ ಚೆನ್ನಾಗಿದೆ. ಸ್ಮಾಲ್ ಕಾರ್ ಅಂತಾನೆ ಅನ್ಸೋದಿಲ್ಲ. ಫ್ರಂಟ್ ಅಲ್ಲಿ ನಿಮಗೆ ಕುಶಾಕ್ ತರನೇ ಗೊತ್ತಾಗುತ್ತೆ. ಸೊ ಅದು ಒಂದು ಗುಡ್ ಥಿಂಗ್. ಸೊ ಓವರ್ ಆಲ್ ಕ್ಲಿಯರೆನ್ಸ್ ಚೆನ್ನಾಗಿದೆ. ಸ್ಕೋಡಾ ಕ್ರಿಸ್ಟಲ್ ಲೈಟ್ಸ್ ಅಂತ. ಸೊ ಡ್ರೈವ್ ಇಂಪ್ರೆಷನ್ಸ್ ಮಾಡುವಾಗ ಯಾವ ತರ ಲೈಟ್ ಪರ್ಫಾರ್ಮೆನ್ಸ್ ಇದೆ, ಇಂಜಿನ್ ಪರ್ಫಾರ್ಮೆನ್ಸ್ ಇದೆ ಅಂತ ಹೇಳ್ತೀನಿ. ಬಟ್ ಇದರಲ್ಲಿ ನಮಗೆ 1 ಲೀಟರ್ TSI ಪೆಟ್ರೋಲ್ ಇಂಜಿನ್ ಸಿಗ್ತಾ ಇದೆ. ಆಟೋಮ್ಯಾಟಿಕ್ ಮ್ಯಾನ್ಯುಯಲ್ 6 ಸ್ಪೀಡ್ ಗೇರ್ ಬಾಕ್ಸ್ ಜೊತೆ. ಪವರ್ ಫಿಗರ್ಸ್ ಗೆ ಬಂದ್ರೆ ನಮ್ಗೆ ಆಲ್ಮೋಸ್ಟ್ 114 BHP ಸಿಗ್ತಾ ಇದೆ. ಹಾಗೆ 170+ ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್. ಪವರ್ ವೈಸ್ ಚೆನ್ನಾಗಿದೆ. ಬಟ್ ಅಡ್ವಾಂಟೇಜ್ ಏನ್ ಗೊತ್ತಾ, ನೋಡಿ ಅಲ್ಲಿ ಕುಶಾಕ್ ಇದೆ ನೋಡಿ. ಸೊ ಕುಶಾಕ್ ಸೇಮ್ ಪವರ್ ಟ್ರೈನ್, ಸೇಮ್ ಚಾಸಿ, ಸೇಮ್ ಪ್ಲಾಟ್ಫಾರ್ಮ್, ಬಟ್ ಕಾಂಪ್ಯಾಕ್ಟ್ ಇರೋದ್ರಿಂದ ಆ ಪವರ್ ಇನ್ನೂ ಎನ್ಹಾನ್ಸ್ ಆಗ್ತಾ ಇದೆ. ಸೊ ಹಾಗೆ ಸೈಡ್ ಅಲ್ಲಿ ಬಂದ್ರೆ ನಮ್ಗೆ ಇಲ್ಲಿ 17 ಇಂಚ್ ವೀಲ್ಸ್ ಸಿಗ್ತಾ ಇದೆ. ಸೊ ಡೈಮಂಡ್ ಕಟ್ ಫಿನಿಶ್ ಇಂದ ಕೊಟ್ಟಿದ್ದಾರೆ. ಫ್ರಂಟ್ ಅಲ್ಲಿ ನಮಗೆ ಡಿಸ್ಕ್ ಬ್ರೇಕ್ ಸಿಗ್ತಾ ಇದೆ. ಸೊ ಅದೊಂದು ಅಡ್ವಾಂಟೇಜ್. ಬಟ್ ರಿಯರ್ ಅಲ್ಲಿ ನಮಗೆ ಡ್ರಮ್ ಬ್ರೇಕ್ ಆಪ್ಷನ್ಸ್ ಅಷ್ಟೇನೆ ಇರೋದು. ಸೊ ಸೈಡ್ಸ್ ಕರ್ಟನ್ಸ್ ಎಲ್ಲ ಬ್ಲಾಕ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಕಲರ್ ಚೆನ್ನಾಗಿದೆ, ಒಂಥರ ಪ್ಯಾರೆಟ್ ಗ್ರೀನ್ ಅಂತಾರಲ್ಲ ಆ ತರ ಇದೆ. ಸೊ ಎಲೆಕ್ಟ್ರಾನಿಕ್ಲಿ ಅಡ್ಜಸ್ಟಬಲ್ ORVMs ಇದೆ. ಬಟ್ ಹಾಗೆ ಮೇಲೆ ಬಂದ್ರೆ ನಮ್ಗೆ ಈ ಕಾರಲ್ಲಿ ನಮಗೆ ಒಳ್ಳೆ ಸನ್ ರೂಫ್ ಕೊಟ್ಟಿದ್ದಾರೆ. ನಾಟ್ ಅ ಕಂಪ್ಲೀಟ್ ಪ್ಯಾನರಾಮಿಕ್ ಸನ್ ರೂಫ್, ಡೀಸೆಂಟ್ ಸನ್ ರೂಫ್ ಅಂತಾನೆ ಹೇಳ್ಬೇಕು. ಸೊ ಓವರ್ ಆಲ್ ನಮ್ಗೆ ಟ್ರೆಡಿಷನಲ್ ಇಲ್ಲಿ ನಮ್ಗೆ ಬಟನ್ ಎಲ್ಲ ಇದೆ. ಸೊ ನಾರ್ಮಲ್ ಈಗ ಬರೋ ಟಾಟಾ ಕಾರ್ಸ್ ತರ ಗ್ರಾಬ್ ಹ್ಯಾಂಡಲ್ ಇಲ್ಲದೆ ಡಿಫ್ರೆಂಟ್ ಆಗಿ ಇದೆ. ಹಾಗೆ ನೀವು ಸೈಡ್ ಸ್ಕರ್ಟ್ಸ್ ನ ನೋಡಬಹುದು, ಬ್ಲಾಕ್ ಟ್ರೀಟ್ಮೆಂಟ್ ನ ಕೊಟ್ಟಿದ್ದಾರೆ. ಈಗ ಏನಂದ್ರೆ ಕೆಲವು ಕಾರ್ಗಳಲ್ಲಿ ನಮಗೆ ಪಿಯಾನೋ ಬ್ಲಾಕ್ ಫಿನಿಶ್, ಕಂಪ್ಲೀಟ್ ಗ್ಲಾಸಿ ಬ್ಲಾಕ್ ನ ಕೊಡ್ತಾ ಇದ್ದಾರೆ. ಬಟ್ ಇವರು ಆಲ್ಮೋಸ್ಟ್ ಒಂದು ಮ್ಯಾಟ್ ಬ್ಲಾಕ್ ಅಂತ ಇದೆ. ಸೊ ಲಾಂಗ್ ಟರ್ಮ್ ಅಲ್ಲಿ ಇದು ಚೆನ್ನಾಗಿರುತ್ತೆ. ಟೈರ್ಸ್ ನೋಡಿದ್ರೆ C8 ಸೆಕ್ಯೂರ್ ಡ್ರೈವ್ ಟೈರ್ಸ್, 205 55 R17 ಇಂಚ್ ವೀಲ್ ಸಿಗ್ತಾ ಇದೆ. ಲೆಂತ್ ಆಫ್ ದ ಕಾರ್ ನಮಗೆ ಇಲ್ಲಿ ಕಮ್ಮಿ ಆಗಿದೆ. ಸೊ ದಾಟ್ಸ್ ಒನ್ ಥಿಂಗ್. ಕಾರ್ ಲೆಂತ್ ಕಮ್ಮಿ ಆಗಿರೋದ್ರಿಂದ ತುಂಬಾ ಕಾಂಪ್ಯಾಕ್ಟ್ ಆಗಿದೆ. ತುಂಬಾ ಜಾಸ್ತಿ ಏನ್ ಕಮ್ಮಿ ಆಗ್ಲಿಲ್ಲ. ಇಟ್ಸ್ ಅ ಕಾಂಪ್ಯಾಕ್ಟ್ ಥಿಂಗ್ ಅಂತ ಹೇಳ್ಬೇಕು. ನಮಗೆ ರಿಯರ್ ವೈಪರ್ಸ್, ರಿಯರ್ ಡಿಫಾಗರ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಟೇಲ್ ಲ್ಯಾಂಪ್ಸ್, ಕಂಪ್ಲೀಟ್ LED ಟ್ರೀಟ್ಮೆಂಟ್ ಇದೆ. ಇಲ್ಲಿ ಸ್ಕೋಡಾ ಲೋಗೋ ಇದೆ, ಕೈಲಾಕ್ ಅಂತ ಬರ್ದಿದ್ದಾರೆ. ಇದರಲ್ಲಿ ನಮಗೆ ಆಲ್ಮೋಸ್ಟ್ 7,70,000ದಿಂದ ಸ್ಟಾರ್ಟ್ ಆಗ್ತಿದೆ ಎಕ್ಸ್ಶೋರು. ನಮ್ಮ ಕರ್ನಾಟಕದಲ್ಲಿ ಆಲ್ಮೋಸ್ಟ್ 10 lakhs ಬೇಸ್ ವೇರಿಯಂಟ್ ಇಂದ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 17 ಲಕ್ಷ ಟಾಪ್ ಎಂಡ್ ಮಾಡೆಲ್ ಹೋಗ್ತಾ ಇದೆ. ಅಷ್ಟು ಕೊಡ್ಬೇಕಂದ್ರೆ ವೆರಿ ಇಂಪ್ರೆಸಿವ್. ಈ ಫೋಕ್ಸ್ ವ್ಯಾಗನ್, ಈ ಸ್ಕೋಡಾ ಗ್ರೂಪ್ ಏನಿದೆ ವೆರಿ ನೈಸ್ ಅಂತ ಹೇಳ್ಬೇಕು. ಸೊ ಬೂಟ್ ಓಪನ್ ಮಾಡಿದ್ರೆ ವೆರಿ ಸ್ಪೇಷಿಯಸ್ ಬೂಟ್ ಅಂತಾನೆ ಹೇಳ್ಬೇಕು. ನಾವೇನಾದ್ರೂ ರಿಯರ್ ಸೀಟ್ಸ್ ನ ಫೋಲ್ಡ್ ಮಾಡಿದ್ರೆ ಆಲ್ಮೋಸ್ಟ್ 1200 ಲೀಟರ್ಸ್ ಬೂಟ್ ಸ್ಪೇಸ್ ಸಿಗ್ತಾ ಇದೆ. ಬಟ್ 400+ ಲೀಟರ್ಸ್ ಲಿಫ್ಟ್ ಸ್ವಲ್ಪ ಜಾಸ್ತಿ ಇದೆ. ಸೊ ನೀವು ಏನಾದ್ರೂ ಎಕ್ವಿಪ್ಮೆಂಟ್ ಇರ್ಬೇಕಂದ್ರೆ ಸ್ವಲ್ಪ ಎತ್ತಬೇಕು ಅಷ್ಟೇ. ಅದು ಬಿಟ್ರೆ ನಮ್ಗೆ ಇಲ್ಲಿ ಸ್ಪೇರ್ ವೀಲ್ ಕೂಡ ಸಿಗ್ತಾ ಇದೆ. ಬಟ್ ಏನಂದ್ರೆ ನಮ್ಗೆ 15 ಇಂಚ್ ಸ್ಪೇರ್ ವೀಲ್, ಸ್ಟೀಲ್ ವೀಲ್ ಸಿಗ್ತಾ ಇರೋದು, ಅಲಾಯ್ ಎಲ್ಲ. ಪಂಚರ್ ಕಿಟ್ಸ್ ಎಲ್ಲ ಕೊಟ್ಟಿದ್ದಾರೆ. ನಮ್ಗೆ 60-40 ಸ್ಪ್ಲಿಟ್ ಮಾಡಬಹುದು ರಿಯರ್ ಸೀಟ್ಸ್ ನ. ಸೊ ರಿಯರ್ ಅಲ್ಲಿ ನಮ್ಗೆ ರಿಯರ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಇದೆ. ಸೊ ಡಿಫ್ರೆಂಟ್ ಕಲರ್ ಪ್ಯಾಟರ್ನ್ಸ್ ನ ಕೊಟ್ಟಿದ್ದಾರೆ ರಿಯರ್ ಬಂಪರ್ ಅಲ್ಲಿನು. ಇಲ್ಲಿ ರಿಫ್ಲೆಕ್ಟರ್ಸ್ ಎಲ್ಲ ಇದೆ. ಬಟ್ ಇಂಟೀರಿಯರ್ಸ್ ಇಸ್ ವೆರಿ ನೈಸ್. ಬನ್ನಿ ಇಂಟೀರಿಯರ್ಸ್ ಬಂದ್ರೆ ಆಲ್ಮೋಸ್ಟ್ ಸಿಮಿಲರ್ ಆಗಿದೆ ಕುಶಾಕ್ ಅಲ್ಲಿ. ಬಟ್ ಏನಂದ್ರೆ ಕಂಪ್ಲೀಟ್ ಬ್ಲಾಕ್ ಟ್ರೀಟ್ಮೆಂಟ್ ನ ಕೊಟ್ಟಿದ್ದಾರೆ. ಸಾಫ್ಟ್ ಟಚ್ ಮೆಟೀರಿಯಲ್ಸ್ ಎಲ್ಲ ತುಂಬಾ ಏನಿಲ್ಲ. ಬಟ್ ಐ ರಿಯಲಿ ಲೈಕ್ ಇಟ್. ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ. ನಮಗೆ 8 ಇಂಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಸಿಗ್ತಾ ಇದೆ. ಡಿಜಿಟಲ್ ಡ್ರೈವರ್ ಡಿಸ್ಪ್ಲೇ, ಟ್ವಿನ್ ಸ್ಪೋಕ್. ಸೊ ಇದರಲ್ಲಿ ನಮಗೆ ಆಲ್ಮೋಸ್ಟ್ ವಾಲ್ಯೂಮ್ ಫಂಕ್ಷನ್ಸ್, ಕಾಲ್ ಫಂಕ್ಷನ್ಸ್ ಎಲ್ಲ ಇದೆ. 5 ಸ್ಟಾರ್ ರೇಟೆಡ್ ಕಾರ್ ಜೊತೆಗೆ ನಮಗೆ 6 ಏರ್ ಬ್ಯಾಗ್ಸ್, ಸ್ಟ್ಯಾಂಡರ್ಡ್ EBD, ಸೊ ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಕಂಟ್ರೋಲ್. ಸೊ ಇದೆಲ್ಲ ತುಂಬಾನೇ ಚೆನ್ನಾಗಿದೆ. ಪ್ಲಸ್ ನಿಮ್ಗೆ ನೋಡಿ ದೊಡ್ಡದಾದಂತ ಗ್ಲವ್ ಬಾಕ್ಸ್. ಸೊ ಇಂಟೀರಿಯರ್ಸ್ ಅಲ್ಲಿ ವೆಲ್ ಎಕ್ವಿಪ್ಡ್ ಕಾರ್. ಸೊ ಇದು ಆಟೋಮ್ಯಾಟಿಕ್. ಪ್ಲಸ್ ನಮಗೆ AC ಕಂಟ್ರೋಲ್ಸ್ ಎಲ್ಲ ಇಲ್ಲಿ ಟಚ್ ಸೆನ್ಸಿಟಿವ್ ಬಟನ್ಸ್ ನ ಕೊಟ್ಟಿದ್ದಾರೆ. ನಮಗೆ ಡ್ರೈವರ್ ಪ್ಯಾಸೆಂಜರ್ ಸೀಟ್ಗೆ ವೆಂಟಿಲೇಟೆಡ್ ಸೀಟ್ಸ್ ಕೂಡ ಸಿಗ್ತಾ ಇದೆ. ಬಟ್ ಒಂದು ವಿಷಯ ಏನಂದ್ರೆ, ಸಿನ್ಸ್ ಈ ಕಾರ್ ಸ್ವಲ್ಪ ಸೈಜ್ ಅಲ್ಲಿ ಕಡಿಮೆ ಆಗಿರೋದ್ರಿಂದ ನಮ್ಗೆ ಹಿಂದೆ ಸ್ಪೇಸ್ ನೋಡಿದ್ರೆ ನಿಮ್ಗೆ ಕಂಜೆಸ್ಟೆಡ್ ಆಗುತ್ತೆ 3 ಜನ ಏನಾದ್ರು ಕುತ್ಕೊಂಡ್ರೆ. ಬಟ್ ನೀವು ನಂತರ ದಪ್ಪ ಇಲ್ಲದೆ ಸಣ್ಣ ಇದ್ರೆ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. ಬಟ್ ಈ ಕಾರ್ನ ಕಂಪ್ಲೀಟ್ ಡ್ರೈವ್ ಇಂಪ್ರೆಷನ್ಸ್ ನಾನು ಆದಷ್ಟು ಬೇಗ ಕೊಡ್ತೀನಿ. ಬಟ್ ಇನ್ನೊಂದು ಕಾರ್ನ ನಾನು ಕ್ವಿಕ್ ಆಗಿ ಇದ್ರಲ್ಲೇ ತೋರಿಸ್ಬಿಡ್ಬೇಕು. ಈಗ ಮೊದಲನೇ ಬಾರಿಗೆ ಆಟೋ ಎಕ್ಸ್ಪೋದಲ್ಲಿ ಸ್ಕೋಡಾದವರ ವಿಷನ್ 75 ಅಂತ ತೋರಿಸಿದ್ದಾರೆ.
ಕಂಪ್ಲೀಟ್ ಬಾರ್ನ್ ಎಲೆಕ್ಟ್ರಿಕ್ ಪ್ಲಾಟ್ಫಾರ್ಮ್ ಇಂದ ಬಂದ ವೆರಿ ಲಕ್ಸುರಿಯಸ್ 7-ಸೀಟರ್ ಕಾರು. ಇದು ಕೋಡಿಯಾಕ್ ಏನಿದೆ ಅದರ ನೆಕ್ಸ್ಟ್ ರೀಪ್ಲೇಸ್ಮೆಂಟ್, ಬಟ್ ಇದು ಲಾಂಚ್ ಆಗಕ್ಕೆ ಆಲ್ಮೋಸ್ಟ್ 2026 ಆಗುತ್ತೆ. ನೋಡಿದ್ರೆ 22-ಇಂಚ್ ಏರೋ ವೀಲ್ಸ್ ಕೊಟ್ಟಿದ್ದಾರೆ ನೋಡಿ. ಸೈಡ್ ಸ್ಕರ್ಟ್ಸ್ ಕೂಡ ಕಂಪ್ಲೀಟ್ಲಿ ಡಿಫ್ರೆಂಟ್ ಫೀಲ್, ವೆರಿ ಬಿಗ್ ಕಾರ್. ಸೊ ಹಾಗೆ ನೀವು ಸೈಡ್ ಮಿರರ್ಸ್ ನೋಡಿದ್ರು ಕಂಪ್ಲೀಟ್ಲಿ ಡಿಫ್ರೆಂಟ್ ಅಂತ ಹೇಳ್ಬೇಕು. ಮಿರರ್ ತರ ಇದೆ ಬಟ್ ದರ್ ಇಸ್ ನೋ ಮಿರರ್. ಸೊ ವಿಲ್ ಗೆಟ್ ದ ಫೀಡ್ ಏನಿದೆ ನಮಗೆ ಕಂಪ್ಲೀಟ್ಲಿ ಅಲ್ಲಿ ಡಿಸ್ಪ್ಲೇ ಅಲ್ಲಿ ಬರ್ತಾ ಇದೆ. ಇಂಟೀರಿಯರ್ಸ್ ನೋಡಿದ್ರೆ 7-ಸೀಟರ್ ಆಪ್ಷನ್ಸ್, ನಮ್ಗೆ ಇಲ್ಲಿ ಕ್ಯಾಪ್ಟನ್ ಸೀಟ್ ಸಿಗ್ತಾ ಇದೆ. ಹಾಗೆ ನೀವು ಡ್ರೈವರ್ಸ್ ಡಿಸ್ಪ್ಲೇ ನೋಡಬಹುದು, ಕಂಪ್ಲೀಟ್ಲಿ ವರ್ಟಿಕಲ್ ಸ್ಕ್ರೀನ್ ಏನ್ ಸಿಗ್ತಾ ಇದೆ, ಚೆನ್ನಾಗಿದೆ. ಸ್ಟೇರಿಂಗ್ ವೀಲು, ಇಂಟೀರಿಯರ್ ವೆರಿ ನೈಸ್ ಅಂತಾನೆ ಹೇಳ್ಬೇಕು. ಬಟ್ ಈ ಕಾರ್ ಮಿನಿಮಮ್ ಅಂದ್ರೆ 2.5 ಇಂದ 3 ಕೋಟಿ ಸ್ಟಾರ್ಟಿಂಗ್ ಪ್ರೈಸ್ ಇರುತ್ತೆ. ಸೊ ಈ ಕಾರ್ನ ರೇಂಜ್ ಬಂದು ಆಲ್ಮೋಸ್ಟ್ ಒಂದು 500 ಕಿಲೋಮೀಟರ್ ರೇಂಜ್ ಸಿಗುತ್ತೆ. ರಿಯರ್ ಅಲ್ಲಿ ನೋಡಿದ್ರೆ ಕಂಪ್ಲೀಟ್ಲಿ LED ಟ್ರೀಟ್ಮೆಂಟ್ ನೋಡಬಹುದು. ಸೊ ಇದು ಒಂದು ಕಾನ್ಸೆಪ್ಟ್ ಅಷ್ಟೇ, ಇಟ್ಸ್ ನಾಟ್ ಅ ಪ್ರೊಡಕ್ಷನ್ ರೆಡಿ ಕಾರ್. ನಿಮ್ಗೆ ಹೇಗನ್ಸ್ತು ಈ ಕಾರ್ ಅಂತ ಹೇಳಿ. ಹಾಗೆ ಕೈಲಾಕ್ ತಗೊಂಬೋದಾ, ನಿಮ್ಮ ಇಂಪ್ರೆಷನ್ಸ್ ಏನು ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ.